ಇನ್ನು ಶಾಸಕರ ಮಗನ ದರ್ಪಕ್ಕೆ ಬಿಜೆಪಿಯ ನಾಯಕರು ಗರಂ ಆಗಿದ್ದಾರೆ. ರಾಜ್ಯದ ಹಲವೆಡೆ ಇದೇ ರೀತಿಯ ಘಟನೆಗಳಾಗ್ತಾ ಇವೆ. ಈ ಬಗ್ಗೆ ವರದಿ ತೆಗೆದುಕೊಳ್ತೀನಿ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಸರ್ಕಾರ ಹೇಗ್ ನಡೀತಾ ಇದೆ ಅನ್ನೋದಕ್ಕೆ ಈ ರೀತಿಯ ಘಟನೆಗಳು ಸಾಕ್ಷಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಶಾಸಕರ ಮಗನೇ ಗೂಂಡಾವರ್ತನೆ ಮಾಡ್ತಿದ್ದಾನೆ, ಶಾಸಕರ ಪುತ್ರನಿಂದ ಹೆಣ್ಣು ಮಗಳಿಗೆ ಅವಮಾನವಾಗಿದೆ, ಆದ್ರೂ ಕ್ರಮ ಇಲ್ಲ ಅಂತ ಹೇಳಿ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಕಿಡಿಕಾರಿದ್ದಾರೆ. ನಾನು ವರದಿಯನ್ನ ತಗೊಂತಾ ಇದ್ದೀನಿ, ಡೀಟೇಲ್ ವರದಿಯನ್ನ ನಾನು ಪಡಿತಾ ಇದ್ದೀನಿ. ಅದನ್ನು ಪಡೆದಾದ್ಮೇಲೆ ನಮ್ಮ ಪಕ್ಷ ಕೂಡ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ದಲ್ಲ, ಕರ್ನಾಟಕದಲ್ಲಿ ಇದೊಂದು ನೀವು ಒಂದು ಭದ್ರಾವತಿ ಘಟನೆಯನ್ನು ಒಂದು ಹೇಳ್ತಾ ಇದ್ದೀರಾ, ಕರ್ನಾಟಕದ ಎಲ್ಲ ಕಡೆನೂ ಅದೇ ನಡೀತಾ ಇರೋದು. ಮಂಡ್ಯದಲ್ಲೂ ಅದೇ ನಡೀತಾ ಇರೋದು, ಬೀದರಲ್ಲೂ ಅದೇ ನಡೀತಾ ಇರೋದು, ಗುಲ್ಬರ್ಗಾದಲ್ಲೂ ಅದೇ, ಯಾದಗಿರಿಯಲ್ಲೂ ಅದೇ ಮರಳು ಮಾಫಿಯಾನೇ ನಡೀತಾ ಇರೋದು. ಅದರಿಂದ ಯಾರಿದ್ದಾರೆ? ಯಾರಲ್ಲ ಮುಚ್ಚುಮರೆ ಏನಿದೆ? ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತೆ ಅವ್ರಿಗೂ ಏನು, MLA ಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿ ಆಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ, ಅವರನ್ನು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಅದರಿಂದ ಬೇರೆ ದಾರಿ ಇಲ್ಲದೆ ಅವರು ಈ ಟ್ರಾನ್ಸ್ಫರ್ ಮತ್ತು ಮಾಫಿಯಾ, ಇದು ಮರಳು ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ. ಪಟ್ಟಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ? ಯಾಕೆ ಸಬ್ ಇನ್ಸ್ಪೆಕ್ಟ್ರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆ DYSPನೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆ ಕ್ಲಾಸ್ 1 ಆಫೀಸರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವರಿಗೆ ಸಹಜವಾಗಿ ಕೆಲಸ ಮಾಡೋ ವಾತಾವರಣ ಇಲ್ಲ. ಮಾಫಿಯಾ ಪ್ರಚೋದನೆಗೆ ಬಗ್ಬೇಕಾಗತ್ತೆ, ಅವ್ರ ಪ್ರಭಾವಕ್ಕೆ ಮಣಿಬೇಕಾಗತ್ತೆ. ಮಣಿದೇ ಇದ್ದರೆ ಅವರು ಭಾಳ ಕಾಲ ಆ ಜಾಗದಲ್ಲಿ ಇರೋಕ್ಕಾಗಲ್ಲ. ನಿನ್ನೆ ಭದ್ರಾವತಿಯ ಶಾಸಕರ ಮಗ ಮಾಡಿರೋದು ಕೂಡ ತನ್ನ ತಂದೆ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನು ದುರುಪಯೋಗ ಪಡಿಸ್ಕೊಂಡ್ರ ಕೆಲಸ. ಮತ್ತು ಅವರ ಮಾತಿನ ಬಳಸಿದ ಭಾಷೆ ಇದೆಯಲ್ಲ, ಅದು ಭಾಷೆ ಅಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದ್ರು. ಗೂಂಡಾ ರಾಜ್ಯ ಆಗ್ಬಿಟ್ಟಿದೆ ಭದ್ರಾವತಿ. ಯಾರೋ ಗೂಂಡಾ ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರೋ ಮಾಡ್ತಿಲ್ಲ, ಶಾಸಕರ ಮಗ ಮಾಡ್ತಾನೆ. ಒಬ್ಬ ಅಧಿಕಾರಿಗೆ ಈ ರೀತಿಯ ಒಂದು ಗೂಂಡಾಗಿರಿ ವರ್ತನೆ ಮಾಡುವಂಥ ಒಂದು ವ್ಯವಸ್ಥೆ ಭದ್ರಾವತಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ರಕ್ಷಣಾ ವ್ಯವಸ್ಥೆ ಏನು ಸತ್ತೋಗಿದೆಯಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.